ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಪಿ ಶೆಲ್ಲಿ ಅವರ ತುಂಬಾ ಫೇಮಸ್ ಪೋಯಮ್ ಓಡ್ ಟು ಅ ಸ್ಕೈಲಾರ್ಕ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಸ್ಕೈಲಾರ್ಕ್ ಅಂತಕ್ಕಂಥದ್ದು ಒಂದು ಪಕ್ಷಿಯಾಗಿರುತ್ತೆ. ನಾವು ಯಾವ ರೀತಿ ಕೋಗಿಲೆ ತುಂಬ ಸುಂದರವಾಗಿ ಹಾಡುತ್ತೆ ಅಂತ ಹೇಳ್ತೀವೋ ಹಾಗೆಯೇ ಯುರೋಪ್ನಲ್ಲಿ ಈ ಒಂದು ಸ್ಕೈಲಾರ್ಕ್ ಬರ್ಡ್ ಏನಿದೆನೋ ತುಂಬಾ ಫೇಮಸ್ ಆಗಿರುತ್ತೆ ಅದರ ಒಂದು ಸಾಂಗ್ನಿಂದಾಗಿ. ಸೊ ಈ ಒಂದು ಸ್ಕೈಲಾರ್ಕ್ನ ಸಾಂಗ್ ಎಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನು ಕುರಿತು ತುಂಬ ಬ್ಯೂಟಿಫುಲ್ಲಾಗಿ ಪಿ ಶೆಲ್ಲಿ ಅವರು ಈ ಒಂದು ಪೋಯಮ್ನಲ್ಲಿ ಬರಿತಾ ಹೋಗ್ತಾರೆ. ಅಂದರೆ ಪ್ರಕೃತಿ ಅಂತಕ್ಕಂಥದ್ದು ಯಾವ ರೀತಿ ಮನುಷ್ಯನಿಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಯಾವ ರೀತಿ ಸಂತೋಷ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ತುಂಬಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಸ್ಕೈಲಾರ್ಕ್ ಬರ್ಡನ್ನು ತೆಗೆದುಕೊಂಡು ಪೋಯೆಟ್ ಅವರು ಈ ಪೋಯಮಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣ. Percy Bysshe Shelley's poem Ode to a Skylark is one of the most famous nature poems in English literature. In this poem, Shelley sees a skylark bird flying high in the sky and singing a beautiful continuous song. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ಪದ್ಯದಲ್ಲಿ ಪಿ ಶೆಲ್ಲಿ ಅವರು ಒಂದು ಸ್ಕೈಲಾರ್ಕ್ ಬರ್ಡ್ ಯಾವ ರೀತಿ ಫ್ಲೈಯಿಂಗ್ ಅಂದರೆ ಹಾರಾಡ್ತಕ್ಕಂಥದ್ದು, ಫ್ಲೈಯಿಂಗ್ ಹೈ ಇನ್ ದ ಸ್ಕೈ, ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಹಾರಾಡ್ತಾ ಅದರ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಾಂಗನ್ನು ಅದು ಹೇಳ್ತಾ ಇದೆ. ಹೀ ಈಸ್ ಡೀಪ್ಲಿ ಇನ್ಸ್ಪೈರ್ಡ್ ಬೈ ಇಟ್ಸ್ ಮ್ಯೂಸಿಕ್. ನಮ್ಮ ಪೊಯಿಟ್ ಏನಿದ್ದಾರೋ ಆ ಪೊಯಿಟ್ ಅವರು ಈ ಒಂದು ಸ್ಕೈಲಾರ್ಕ್ ಬರ್ಡ್ನ ಒಂದು ಮ್ಯೂಸಿಕ್ನಿಂದ ಅಂದರೆ ಅದರ ಒಂದು ಸಾಂಗ್ನಿಂದಾಗಿ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಇಟ್ಸ್ ಮ್ಯೂಸಿಕ್ ಆ್ಯಂಡ್ ಬಿಗಿನ್ಸ್ ಟು ಕಂಪೇರ್ ದ ಸ್ಕೈಲಾರ್ಕ್ ಟು ಡಿಫ್ರೆಂಟ್ ಥಿಂಗ್ಸ್. ಈ ಒಂದು ಪೋಯಮ್ನಲ್ಲಿ ಬೇರೆ ಬೇರೆ ಥಿಂಗ್ಸ್ಗಳಿಗೆ ಈ ಒಂದು ಬರ್ಡನ್ನು ಕಂಪೇರ್ ಮಾಡ್ತಾ ಹೋಗ್ತಾರೆ ಪೊಯೆಟ್ ಅವರು. ಥ್ರೂ ದೀಸ್ ಕಂಪ್ಯಾರಿಸನ್ಸ್ ಶೆಲ್ಲಿ ಆಲ್ಸೋ ಎಕ್ಸ್ಪ್ರೆಸಸ್ ಹಿಸ್ ಓನ್ ಫೀಲಿಂಗ್ಸ್ ಅಬೌಟ್ ಹ್ಯೂಮನ್ ಲೈಫ್, ಹ್ಯಾಪಿನೆಸ್ ಆ್ಯಂಡ್ ಪೊಯೆಟ್ರಿ. ಈ ಒಂದು ಬರ್ಡ್ ಕುರಿತು ಹೇಳ್ತಾನೆ ಮನುಷ್ಯನ ಜೀವನದ ಕುರಿತೂ ಕೂಡ ನಮ್ಮ ಪೊಯೆಟ್ ಅವರು ಇಲ್ಲಿ ತಮ್ಮ ಐಡಿಯಾಗಳನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತು ಮನುಷ್ಯನ ಸಂತೋಷ ಇರ್ಬೋದು ಮತ್ತು ಮನುಷ್ಯ ರಚಿಸ್ತಕ್ಕಂತಹ ಕಾವ್ಯ ಇರ್ಬೋದು, ಅದು ಯಾವ ರೀತಿ ಬರ್ಡ್ ಜೊತೆ ಒಂದು ಕಂಪ್ಯಾರಿಸನನ್ನು ಅವರು ಮಾಡ್ತಾ ಹೋಗ್ತಾರೆ. ದ ಪೋಯಮ್ ಈಸ್ ನಾಟ್ ಜಸ್ಟ್ ಅಬೌಟ್ ಎ ಬರ್ಡ್ ಬಟ್ ಅಬೌಟ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಪ್ಯೂರ್ ಜಾಯ್ ಆಫ್ ನೇಚರ್. ನೋಡಿ, ಪ್ಯೂರ್ ಜಾಯ್ ಆಫ್ ನೇಚರ್ ಅಂದರೆ ಈ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಂತೋಷ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದ ಸ್ಟ್ರಗಲ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯನ ಸಂಕಷ್ಟಗಳು ಅಂತೇಳಿ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಈ ಒಂದು ಪದ್ಯದಲ್ಲಿ ನಮ್ಮ ರೈಟರ್ ಅವರು ಯಾವ ರೀತಿ ಪ್ರಕೃತಿ ಅಂತಕ್ಕಂಥದ್ದು ಸಂತೋಷ ಭರಿತವಾಗಿರುತ್ತೆ, ಸಂತೋಷ ಸಮೃದ್ಧಿಗಳು ತುಂಬಿಕೊಂಡಿರ್ತವೆ, ಆದರೆ ಮನುಷ್ಯನ ಜೀವನ ಯಾವ ರೀತಿ ದುಃಖದಿಂದ ಕೂಡಿರುತ್ತೆ ಅಂತಕ್ಕಂಥದ್ದನ್ನು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ. ದ ಪೋಯಮ್ ಬಿಗಿನ್ಸ್ ವಿತ್ ದ ಸ್ಕೈಲಾರ್ಕ್ ಫ್ಲೈಯಿಂಗ್ ಹೈ ಅಬೌವ್ ದ ಅರ್ತ್. ಈ ಒಂದು ಪೋಯಮ್ನ ಆರಂಭದಲ್ಲಿ ಸ್ಕೈಲಾರ್ಕ್ ಬರ್ಡ್ ಏನಿರುತ್ತೋ ಅದೇನು ಮಾಡ್ತಾ ಇರುತ್ತೆ, ಆಕಾಶದ ಎತ್ತರದಲ್ಲಿ ಹಾರಾಡ್ತಾ ಇರುತ್ತೆ. ಸಿಂಗಿಂಗ್ ಜಾಯ್ಫುಲಿ, ತುಂಬ ಸಂತೋಷದಿಂದ ಅದು ತನ್ನ ಒಂದು ಹಾಡನ್ನು ಹೇಳ್ತಾ ಇದೆ. ದ ಬರ್ಡ್ ಸೋರ್ಸ್ ಲೈಕ್ ಎ ಕ್ಲೌಡ್ ಆಫ್ ಫೈರ್ ಗ್ಲೋಯಿಂಗ್ ಇನ್ ದ ಸೆಟ್ಟಿಂಗ್ ಸನ್. ನೋಡಿ, ಸೋರ್ಸ್ ಅಂದರೆ ತೇಲುವುದು ಅಂತ. ಸೊ ಈ ಪಕ್ಷಿ ಏನಿದೆನೋ ಆಕಾಶದ ಎತ್ತರದಲ್ಲಿ ತೇಲ್ತಾ ಒಂದು ಮೋಡ ಯಾವ ರೀತಿ ತೇಲ್ತಾ ಹೋಗುತ್ತಲ್ವ, ಲೈಕ್ ಎ ಕ್ಲೌಡ್ ಆಫ್ ಫೈರ್ ಅಂತ ಯಾಕೆ ಪೊಯೆಟ್ ಬಳಸ್ತಾ ಇದ್ದಾರೆ ಅಂದರೆ ಆ ಒಂದು ಸೂರ್ಯನ ಕಿರಣಗಳಿಂದಾಗಿ ಒಂದು ಕ್ಲೌಡ್ಗಳೇನಿರ್ತವೋ ಹೊಳಿತಾ ಇರ್ತವೆ. ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಕ್ಲೌಡ್ ಜೊತೆ ಇಲ್ಲಿ ಬರ್ಡನ್ನು ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಆ ಮೋಡ ಯಾವ ರೀತಿ ತೇಲುತ್ತೋ ಅದೇ ರೀತಿ ಪಕ್ಷಿಯು ಕೂಡ ಆಕಾಶದಲ್ಲಿ ತೇಲ್ತಾ ಹೋಗ್ತಾ ಇದೆ. ಗ್ಲೋಯಿಂಗ್ ಇನ್ ದ ಸೆಟ್ಟಿಂಗ್ ಸನ್ ಅಂದರೆ ಆಲ್ರೆಡಿ ಸನ್ಸೆಟ್ ಟೈಮ್ ಅದಾಗಿರುತ್ತೆ, ಸೂರ್ಯನ ಒಂದು ಅಸ್ತ ಆಗ್ತಾ ಇರುತ್ತೆ. ಆ ಒಂದು ಸೂರ್ಯನ ಕಿರಣಗಳು ಈ ಒಂದು ಮೋಡಗಳ ಮೇಲೆ ಇರ್ಬೋದು, ಪಕ್ಷಿಯ ಮೇಲೆ ಬಿದ್ದಾಗ ಅದು ಪಳಪಳ ಹೊಳಿತಾ ಇರುತ್ತಲ್ವ, ಅದನ್ನೇ ಗ್ಲೋಯಿಂಗ್ ಅಂತ ಹೇಳ್ತಾ ಇದ್ದಾರೆ ಪೊಯೆಟ್ ಅವರು. Shelley cannot see the bird because it is so high, but he can hear its sweet continuous song. ಬರಿಗಣ್ಣಿಂದ ನೋಡಿದರೆ ಆ ಒಂದು ಪಕ್ಷಿ ಆಕಾಶದಲ್ಲಿ ಏನು ಹಾರಾಡ್ತಾ ಇದೆನೋ ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಇಟ್ ಈಸ್ ಸೋ ಹೈ, ತುಂಬ ಎತ್ತರದಲ್ಲಿ ಅದು ಹಾರಾಡ್ತಾ ಇದೆ. ಅಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದ್ದರೂ ಕೂಡ ಅದರ ಒಂದು ಸ್ವೀಟ್ ಆಗಿರ್ತಕ್ಕಂತಹ ಒಂದು ಸಾಂಗ್ ಏನಿದೆನೋ ಅದು ಕಂಟಿನ್ಯೂ ಆಗಿ ನಮ್ಮ ಪೊಯೆಟ್ ಕಿವಿಗೆ ಬೀಳ್ತಾನೆ ಇದೆ, ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಫಾರ್ ಹಿಮ್ the skylark becomes a symbol of something pure, bright and beyond ordinary human experience. ಸೊ ನಮ್ಮ ಪೊಯೆಟ್ ಪ್ರಕಾರ ಆ ಒಂದು ಸ್ಕೈಲಾರ್ಕ್ ಬರ್ಡ್ ಏನಿದೆನೋ ಅದೊಂದು ಸಿಂಬಲ್ ಆಗಿದೆ. ಯಾವುದರ ಸಿಂಬಲ್ ಆಗಿದೆ ಅಂದರೆ ಸಮಥಿಂಗ್ ಪ್ಯೂರ್, ಒಂದು ಪವಿತ್ರವಾಗಿರ್ತಕ್ಕಂಥದ್ದರ ಸಂಕೇತ ಅದಾಗಿರುತ್ತೆ. ಒಂದು ಬ್ರೈಟ್ ಮತ್ತು ಬಿಯಾಂಡ್ ಆರ್ಡಿನರಿ ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಮನುಷ್ಯನ ಕಲ್ಪನೆಗೂ ಮೀರಿರ್ತಕ್ಕಂತಹ ಒಂದು ಅದ್ಭುತ ಆ ಒಂದು ಪಕ್ಷಿಯ ಸಾಂಗ್ ಆಗಿರುತ್ತೆ. The poet is fascinated by the fact that
ದ ಸ್ಕೈಲಾರ್ಕ್ ಸಿಂಗ್ಸ್ ಬಟ್ ರಿಮೇನ್ಸ್ ಅನ್ಸೀನ್. ಫ್ಯಾಸ್ಕಿನೇಟೆಡ್ ಅಂದರೆ ಅಟ್ರಾಕ್ಟ್ ಅಂತೇಳಿ. ಸೊ ಆ ಒಂದು ಪಕ್ಷಿಯ ಹಾಡಿನಿಂದ ನಮ್ಮ ಪೋಯೆಟ್ ಅವರು ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅದರ ಸಾಂಗು ಕೂಡ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ಬಟ್ ಕಿವಿಗೆ ಕೇಳ್ತಾ ಇದೆ. ಅದರ ಒಂದು ಸಾಂಗ್ ಅದ್ಭುತವಾಗಿತ್ತು. ದ ಬರ್ಡ್ ಈಸ್ ಇನ್ವಿಸಿಬಲ್. ಇನ್ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಅಂಥೇಳಿ. ಎಟ್ ಇಟ್ಸ್ ವಾಯ್ಸ್ ಫಿಲ್ಸ್ ದ ಸ್ಕೈ. ಆ ಒಂದು ಪಕ್ಷಿಯ ಒಂದು ಸಾಂಗ್ ಏನಿದೆ ನಾವು ಕಣ್ಣಿಗೆ ಕಾಣದೇ ಇರ್ಬೋದು, ಅಥವಾ ಪಕ್ಷಿಯು ಕೂಡ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಅದು ಹೇಳ್ತಕ್ಕಂತಹ ಒಂದು ಸಾಂಗ್ ಏನಿದೆನೋ ಇಡೀ ಆಕಾಶವನ್ನೇ ಫಿಲ್ ಮಾಡಿದೆ ಅಂತ ಹೇಳ್ತಾರೆ. ದಿಸ್ ಮೇಕ್ಸ್ ಇಟ್ ಸೀಮ್ ಮ್ಯಾಜಿಕಲ್ ಲೈಕ್ ಎ ಪೋಯೆಟ್ ಹಿಡನ್ ಇನ್ ದ ಲೈಟ್ ಆಫ್ ಥಾಟ್. ಸೊ ಒಂದು ಕಂಪ್ಯಾರಿಸನನ್ನು ಇಲ್ಲಿ ಮತ್ತೆ ನೋಡ್ತೇವೆ ನಾವು. ಅದೊಂದು ಮ್ಯಾಜಿಕಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಮ್ಯೂಸಿಕ್ ಏನಿತ್ತೋ ಅಥವಾ ಹಾಡು ಏನಿತ್ತೋ ದಟ್ ಈಸ್ ಎ ಮ್ಯಾಜಿಕಲ್. ಯಾವ ರೀತಿ ಒಬ್ಬ ಪೋಯೆಟ್ ವಿಚಾರಗಳಲ್ಲಿ ಕಳೆದು ಹೋಗಿರ್ತಾನೋ, ಅಂದರೆ ಒಂದು ಪೋಯಮನ್ನು ಬರಿಬೇಕಾದ್ರೆ ಪೋಯೆಟ್ ತಲೆಯಲ್ಲಿ ಅನೇಕ ವಿಚಾರಗಳು ಓಡ್ತಾ ಇರ್ತವೆ. ಆ ವಿಚಾರಗಳು ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಅದೇ ರೀತಿಯೇ ಈ ಪಕ್ಷಿ ತುಂಬ ಸುಂದರವಾಗಿ ಹಾಡ್ತಾ ಇದೆ, ಬಟ್ ಆ ಹಾಡನ್ನು ನಾವು ಕೇಳಬಹುದೇ ವಿನಃ ಪಕ್ಷಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. The skylark represents beauty that cannot be captured or limited. It is free and mysterious. ಆ ಒಂದು ಸ್ಕೈಲಾರ್ಕ್ ಬರ್ಡ್ ಏನಿದೆನೋ ಅದೊಂದು ಒಂದು ಸಿಂಬಾಲನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. ಅದೇನಪ್ಪ ಅಂದರೆ ಬ್ಯೂಟಿ, ಸೌಂದರ್ಯವನ್ನು, ದಟ್ ಕೆನಾಟ್ ಬಿ ಕ್ಯಾಪ್ಚರ್ಡ್ ಆರ್ ಲಿಮಿಟೆಡ್. ಅದನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಫ್ರೀ ಮತ್ತು ಮಿಸ್ಟೀರಿಯಸ್ ಆಗಿದೆ ಅಂತ ಹೇಳ್ತಾರೆ. ದ ಅನ್ಸೀನ್ ಬರ್ಡ್ ರಿಮೈಂಡ್ಸ್ us Shelley of the unseen powers of imagination and inspiration. ಕಂಪ್ಯಾರಿಸನ್ಸ್ ವಿತ್ ನೇಚರ್. ನೋಡಿ, ಆ ಪಕ್ಷಿಯನ್ನು ಯಾವ ರೀತಿ ನಮ್ಮ ರೈಟರ್ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಆ ಒಂದು ಪಕ್ಷಿಯ ಸಾಂಗನ್ನು ಅಂತ ಗಮನಿಸೋಣ. ಟು ಡಿಸ್ಕ್ರೈಬ್ ದ ಸ್ಕೈಲಾರ್ಕ್ ಸಾಂಗ್ Shelley uses many comparisons. He compares it to, ಇಲ್ಲಿ ಮುಖ್ಯವಾಗಿ 3 ಕಂಪ್ಯಾರಿಸನನ್ನು ಗಮನಿಸ್ತೇವೆ. He compares to a star shining in the morning. ಬೆಳಗಿನ ಜಾವದಲ್ಲಿ ಒಂದು ನಕ್ಷತ್ರ ಯಾವ ರೀತಿ ಹೊಳಿತಾ ಇರುತ್ತೋ ಆ ರೀತಿ ಅದು ಶೈನ್ ಆಗ್ತಾ ಇದೆ. ಟು ಎ ರೋಸ್ ಫಿಲ್ಡ್ ವಿತ್ ಪರ್ಫ್ಯೂಮ್. ರೋಸ್ ಅಂದರೆ ಒಂದು ಗುಲಾಬಿ ಹೂ. ಒಂದು ಗುಲಾಬಿ ಹೂ ಯಾವ ರೀತಿ ಒಂದು ಪರ್ಫ್ಯೂಮ್ನಿಂದ ತುಂಬಿರುತ್ತೋ ಆ ರೀತಿ ಆಕಾಶ ಮತ್ತು ಆ ಒಂದು ಬರ್ಡನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಟು ದ ಸೌಂಡ್ ಆಫ್ ರೈನ್ ಫಾಲಿಂಗ್ ಜೆಂಟ್ಲಿ ಆನ್ ದ ಗ್ರಾಸ್. ಯಾವ ರೀತಿ ಮಳೆ ತುಂಬ ಜೆಂಟಲ್ಲಾಗಿ ಒಂದು ಹುಲ್ಲಿನ ಮೇಲೆ ಬೀಳ್ತಾ ಇರುತ್ತೋ, ಸೌಮ್ಯವಾಗಿ ಬೀಳ್ತಾ ಇರುತ್ತೋ ಅದಕ್ಕೆ ಕಂಪೇರ್ ಮಾಡ್ತಾನೆ. These all are very beautiful things. Each image shows how natural beauty spreads joy everywhere, silently and without effort. ಈ ಒಂದು ಮೇಲಿನ 3 ಥಿಂಗ್ಸನ್ನು ನಾವೇನು ಕಂಪ್ಯಾರಿಸನನ್ನು ನೋಡ್ತಿದ್ದೀವೋ ಅವೆಲ್ಲವೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥವು ಮತ್ತು ಅವೆಲ್ಲ ನ್ಯಾಚುರಲ್ ಥಿಂಗ್ಸ್ ಆಗಿದ್ದಾವೆ. ಅವೇನು ಮಾಡ್ತವೆ? ಸ್ಪ್ರೆಡ್ಸ್ ಜಾಯ್. ಎಲ್ಲ ಕಡೆ ಒಂದು ಸಂತೋಷವನ್ನು ಪಸರಿಸ್ತಕ್ಕಂತಹ ಶಕ್ತಿಯನ್ನು ಆ ಒಂದು ಥಿಂಗ್ಸ್ಗಳು ಹೊಂದಿರ್ತವೆ. ಸೈಲೆಂಟ್ಲಿ ಆ್ಯಂಡ್ ವಿತೌಟ್ ಎಫರ್ಟ್. ಯಾವುದೇ ಎಫರ್ಟ್ ಇರೋದಿಲ್ಲ, ತುಂಬಾ ಸೈಲೆಂಟಾಗಿ ಈ ಒಂದು ಬ್ಯೂಟಿಯನ್ನು ಅವು ಸ್ಪ್ರೆಡ್ ಮಾಡ್ತಾ ಹೋಗ್ತವೆ. ದ ಸ್ಕೈಲಾರ್ಕ್ ಸಾಂಗ್ ಸೀಮ್ಸ್ ಬೆಟರ್ ದೆನ್ ಆಲ್ ಆಫ್ ದೀಸ್ ನ್ಯಾಚುರಲ್ ಎಕ್ಸಾಂಪಲ್ಸ್. ಈ ಮೇಲೆ ಏನು ಕಂಪ್ಯಾರಿಸನ್ ನೋಡಿದಲ್ವಾ ಅವೆಲ್ಲಕ್ಕಿಂತನೂ ತುಂಬ ಬ್ಯೂಟಿಫುಲ್ಲಾಗಿ ಮತ್ತು ತುಂಬ ಬೆಸ್ಟಾಗಿ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ಸ್ಕೈಲಾರ್ಕ್ನ ಸಾಂಗ್ ಅಂತ ಪೋಯೆಟ್ ಹೇಳ್ತಾರೆ. ಬಿಕಾಸ್ ಇಟ್ ಕಂಬೈನ್ಸ್ ಪ್ಯೂರಿಟಿ, ಬ್ರೈಟ್ನೆಸ್ ಆ್ಯಂಡ್ ಸ್ವೀಟ್ನೆಸ್ ಆಲ್ ಎಟ್ ಒನ್ಸ್. ಯಾಕೆಂದರೆ ಒಂದು ಪ್ಯೂರಿಟಿಯನ್ನು ಮತ್ತು ಬ್ರೈಟ್ನೆಸ್ಸನ್ನು ಮತ್ತು ಸ್ವೀಟ್ನೆಸ್ಸನ್ನು ಕೂಡ ಈ ಒಂದು ಪಕ್ಷಿಯ ಸಾಂಗ್ ಒಳಗೊಂಡಿದೆ. ಆ ಎಲ್ಲ ಅಂಶಗಳು ಕೂಡ ಆ ಒಂದು ಪಕ್ಷಿಯ ಸಾಂಗಲ್ಲಿ ಕೇಳ್ತಾ ಇರೋದ್ರಿಂದ ದಿಸ್ ಈಸ್ ದ ಬೆಸ್ಟ್ ಬ್ಯೂಟಿಫುಲ್ ಥಿಂಗ್ ಅಂತ ಹೇಳ್ತಾ ಇದ್ದಾರೆ. ದ ಪೋಯೆಟ್ ಫೀಲ್ಸ್ ದ್ಯಾಟ್ ದ ಸ್ಕೈಲಾರ್ಕ್ ಸಾಂಗ್ ಈಸ್ ನಾಟ್ ಲೈಕ್ ಹ್ಯೂಮನ್ ಮ್ಯೂಸಿಕ್. ಮನುಷ್ಯನ ಮ್ಯೂಸಿಕ್ ಯಾವ ರೀತಿ ಇರುತ್ತೋ ಅದಕ್ಕಿಂತ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಸ್ಕೈಲಾರ್ಕ್ನ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಹ್ಯೂಮನ್ ಸಾಂಗ್ಸ್ ಆರ್ ಆಫನ್ ಅಬೌಟ್ ಸ್ಯಾಡ್ನೆಸ್, ಲವ್ ಆರ್ ಲಾಸ್. ಯಾಕೆ ಅಂದರೆ ಮನುಷ್ಯ ಹೇಳ್ತಕ್ಕಂತಹ ಒಂದು ಮ್ಯೂಸಿಕಲ್ಲಿ ಏನಿರುತ್ತೆ, ನುಡಿಸ್ತಕ್ಕಂತಹ ಮ್ಯೂಸಿಕಲ್ಲಿ ಏನಿರುತ್ತೆ ಅಂದರೆ ಸ್ಯಾಡ್ನೆಸ್, ಒಂದು ಬೇಸರ ಇರಬಹುದು, ಲವ್ ಪ್ರೀತಿ ಮತ್ತು ಒಂದು ಲಾಸ್, ಈ ರೀತಿಯ ಅಂಶಗಳನ್ನು ಅಂದರೆ ದುಃಖದ ಅನೇಕ ಅಂಶಗಳನ್ನು ಒಳಗೊಂಡಿರುತ್ತೆ. ಆದರೆ ಪಕ್ಷಿ ಸ್ಕೈಲಾರ್ಕ್ ಬರ್ಡ್ ಈಗ ಹಾಡು ಹೇಳ್ತಾ ಇದೆಯಲ್ವಾ ಅದರಲ್ಲಿ ಈ ಅಂಶಗಳಿಲ್ಲ. ಬಟ್ ದ ಸ್ಕೈಲಾರ್ಕ್ ಸಿಂಗ್ಸ್ ಓನ್ಲಿ ಆಫ್ ಪ್ಯೂರ್ ಹ್ಯಾಪಿನೆಸ್. ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಸಂತೋಷ ಆ ಪಕ್ಷಿಯ ಸಾಂಗಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಟ್ಸ್ ಮ್ಯೂಸಿಕ್ ಕಮ್ಸ್ ಸ್ಟ್ರೈಟ್ ಫ್ರಮ್ ಇಟ್ಸ್ ಹಾರ್ಟ್. ಅದು ನುಡಿಸ್ತಕ್ಕಂತಹ ಹಾಡೇನಿದೆನೋ ಅದು ಅದರ ಹೃದಯಾಂತರಾಳದಿಂದಲೇ ಬರ್ತಕ್ಕಂತಹ ಮ್ಯೂಸಿಕ್ ಆಗಿದೆ. ವಿತೌಟ್ ಎನಿ ಪೇನ್ ಮಿಕ್ಸ್ಡ್ ಇನ್. ಆ ಒಂದು ಸಾಂಗಲ್ಲಿ ಯಾವುದೇ ನೋವು ಕೂಡ ಇಲ್ಲ. ಅಷ್ಟೊಂದು ಪರಿಶುದ್ಧವಾಗಿ ಆ ಸಾಂಗ್ ಹೊರಡ್ತಾ ಇದೆ ಅದರ ಹೃದಯದಿಂದ. Shelley calls the song
ಅನ್ಪ್ರಿಮೆಡಿಟೇಟೆಡ್ ಆರ್ಟ್ ಮೀನಿಂಗ್ ಇಟ್ ಈಸ್ ನ್ಯಾಚುರಲ್ ಆ್ಯಂಡ್ ಎಫರ್ಟ್ಲೆಸ್. ನೋಡಿ ಪೋಯೆಟ್ ಅವ್ರು ಏನು ಹೇಳ್ತಾರೆ, ಒಂದು ಪದವನ್ನು ಬಳಸ್ತಾ ಇದ್ದಾರೆ ಆ ಸ್ಕೈಲಾರ್ಕ್ ಬರ್ಡ್ನ ಕುರಿತು. ಅನ್ಪ್ರಿಮೆಡಿಟೇಟೆಡ್ ಆರ್ಟ್ ಅಂತೇಳಿ ಕರೀತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಅದೊಂದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಮತ್ತು ಯಾವುದೇ ಎಫರ್ಟ್ ಕೂಡ ಅಲ್ಲಿ ಇಲ್ಲ. ಅದು ತುಂಬ ಸರಳವಾಗಿ ಅದರ ಹೃದಯದಿಂದ ಹೊರಹೊಮ್ತಾ ಇದೆ, ಕೃತಕತೆ ಇಲ್ಲ ಅಲ್ಲಿ, ಅದೊಂದು ನ್ಯಾಚುರಲ್ ಥಿಂಗ್ ಅಂತ ಹೇಳ್ತಾರೆ. ಅನ್ಲೈಕ್ ಹ್ಯೂಮನ್ ಪೋಯೆಟ್ರಿ ವಿಚ್ ಆಫನ್ ರಿಕ್ವೈರ್ಸ್ ಥಾಟ್ ಆ್ಯಂಡ್ ಸ್ಟ್ರಗಲ್. ಬಟ್ ಮನುಷ್ಯ ಒಂದು ಹಾಡನ್ನು ರಚನೆ ಮಾಡಬೇಕು ಅಂದರೆ ತುಂಬಾ ವಿಚಾರ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಒಂದು ಫ್ಲೋ ಇರೋದಿಲ್ಲ, ಒಂದಿಷ್ಟು ಸ್ಟ್ರಗಲನ್ನು ಅವನು ಮಾಡಬೇಕಾಗುತ್ತೆ. ಬಟ್ ಈಗ ಸ್ಕೈಲಾರ್ಕ್ ಆ ರೀತಿಯ ಯಾವುದೇ ಒಂದು ಎಫರ್ಟನ್ನು ಕೂಡ ಅದು ಹಾಕ್ತಾ ಇಲ್ಲ, ತುಂಬ ಸರಳವಾಗಿ ಹೃದಯದಿಂದ ಆ ಸಾಂಗ್ ಹೊರಡ್ತಾ ಇದೆ. The poet compares the skylark's happiness with human life. Humans, he says, always carry some sadness, no matter how joyful they try to be. ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಸಂತೋಷದಿಂದನೇ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿರುತ್ತೆ. ಬಟ್ ಅನೇಕ ಕಾರಣಗಳಿಂದ ನಮ್ಮ ಲೈಫಲ್ಲಿ ನಡೀತಕ್ಕಂತಹ ಅನೇಕ ಘಟನೆಗಳಿಂದ ನಾವು ಸೋಲ್ತೇವೆ, ಬೇಸರವನ್ನು ಮಾಡ್ಕೊಳ್ತೇವೆ, ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ಬಟ್ ಇಲ್ಲಿ ಸ್ಕೈಲಾರ್ಕ್ ಬರ್ಡ್ ನುಡಿಸ್ತಕ್ಕಂತಹ ಸಾಂಗಲ್ಲಿ ಆ ಯಾವುದೇ ನೋವು ಇಲ್ಲ. ಅವರ್ ಹ್ಯಾಪಿನೆಸ್ ಈಸ್ ನೆವರ್ ಕಂಪ್ಲೀಟ್ ಬಿಕಾಸ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಫಿಯರ್ಸ್. ನಮ್ಮ ಸಂತೋಷ ಅಂತಕ್ಕಂಥದ್ದು ಯಾವತ್ತೂ ಕೂಡ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಯಾವುದೋ ಒಂದು ಭಯ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ, ಯಾವುದೋ ಒಂದು ರಿಗ್ರೆಟ್ ಅಂದರೆ ಪಶ್ಚಾತ್ತಾಪವನ್ನು ನಾವು ಪಡ್ತಾ ಇರ್ತೇವೆ. ಆರ್ ವರೀಸ್, ಯಾವುದೋ ಆತಂಕದಲ್ಲಿ ನಾವು ಇರ್ತೇವೆ ಅಬೌಟ್ ದ ಫ್ಯೂಚರ್. ನಮ್ಮ ಜೀವನ ಹೇಗಿರುತ್ತೋ, ಮುಂದೆ ಏನಾಗುತ್ತೋ ಅಂತಕ್ಕಂತಹ ಆತಂಕಗಳಲ್ಲೇ ನಾವು ಸಮಯವನ್ನು ಕಳೀತಾ ಇರ್ತೇವೆ. ಬಟ್ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಚಿಂತೆ ಆಗಲಿ, ನೋವಾಗಲಿ, ದುಃಖ ಆಗಲಿ, ಬೇಸರ ಆಗಲಿ ಆ ಸ್ಕೈಲಾರ್ಕ್ ಸಾಂಗಲ್ಲಿ ಕಾಣಿಸ್ತಾ ಇಲ್ಲ. ಈವನ್ ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ಫುಲ್ ಆಫ್ ಸಾರೋ. ನಾವು ಹೇಳ್ತಕ್ಕಂತಹ ತುಂಬಾ ಎಷ್ಟೊಂದು ಅದ್ಭುತವಾಗಿದೆ ಹಾಡು ಅಂತ ನಾವು ಹೇಳ್ಬೋದು ಯಾವುದೇ ಸಾಂಗಿಗೆ, ಆದರೆ ಅಲ್ಲಿ ಯಾವುದೋ ಒಂದು ದುಃಖ ಕಾಣಿಸುತ್ತೆ. ದ ಸ್ಕೈಲಾರ್ಕ್ ಆನ್ ದ ಅದರ್ ಹ್ಯಾಂಡ್ ನೋಸ್ ನೋ ಸಚ್ ಸ್ಯಾಡ್ನೆಸ್. ಇಟ್ಸ್ ಸಾಂಗ್ ಈಸ್ ಪ್ಯೂರ್ ಜಾಯ್ ವಿತೌಟ್ ಎನಿ ಶಾಡೋ ಆಫ್ ಗ್ರೀಫ್. ಆ ಒಂದು ಸ್ಕೈಲಾರ್ಕ್ ಬರ್ಡ್ನ ಸಾಂಗಲ್ಲಿ ಯಾವುದೇ ಒಂದು ಗ್ರೀಫ್ ಅಂದರೆ ದುಃಖ ಅಂತೇಳಿ, ಯಾವುದೇ ದುಃಖ ಅಲ್ಲಿ ಕಾಣಿಸ್ತಾ ಇಲ್ಲ, ದುಃಖದ ನೆರಳು ಕೂಡ ಇಲ್ಲ ಅಂತ ಹೇಳ್ತಾರೆ. ಇನ್ನು ಪೋಯೆಟ್ಸ್ ಅವರ ಒಂದು ಆಸೆಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ದ ಪೋಯೆಟ್ಸ್ ಡಿಸೈರ್ ಅದೇನಪ್ಪ ಅಂದರೆ, ಬಿಕಾಸ್ ಆಫ್ ದಿಸ್ ಡಿಫ್ರೆನ್ಸ್ ಶೆಲ್ಲಿ ಫೀಲ್ಸ್ ಬೋತ್ ಅಡ್ಮಿರೇಷನ್ ಆ್ಯಂಡ್ ಲಾಂಗಿಂಗ್. ಹಿ ವಿಶಸ್ ಹಿ ಕುಡ್ ಲರ್ನ್ ದ ಸೀಕ್ರೆಟ್ ಆಫ್ ದ ಸ್ಕೈಲಾರ್ಕ್ಸ್ ಹ್ಯಾಪಿನೆಸ್. ಒಂದು ಆಸೆ ಏನಪ್ಪ ಅಂದರೆ, ಆ ಸ್ಕೈಲಾರ್ಕ್ ಬರ್ಡ್ ಇಷ್ಟೊಂದು ಪ್ಯೂರ್ ಆಗಿರ್ತಕ್ಕಂತಹ ಒಂದು ಹಾಡನ್ನು ಯಾಕೆ ಹೇಳ್ತಾ ಇರ್ಬೋದು, ಹೇಗೆ ಹೇಳ್ತಾ ಇರ್ಬೋದು, ಅದೇ ರೀತಿಯಾಗಿರ್ತಕ್ಕಂತಹ ಸ್ಕಿಲ್ ನನಗೂ ಬರಬೇಕು ಅಂತಕ್ಕಂತಹ ಒಂದು ಡಿಸೈರ್, ಆಸೆ ನಮ್ಮ ಪೋಯೆಟಲ್ಲಿ ನಾವು ಕಾಣ್ತೇವೆ. ಹಿ ವಾಂಟ್ಸ್ ಟು ನೋ ವಾಟ್ ಮೇಕ್ಸ್ ದ ಬರ್ಡ್ ಸಿಂಗ್ ವಿತ್ ಸಚ್ ಫ್ರೀಡಮ್ ಆ್ಯಂಡ್ ಡಿಲೈಟ್. ಯಾವ ಕಾರಣದಿಂದ ಇಷ್ಟೊಂದು ಸಂತೋಷದಿಂದ ಈ ಪಕ್ಷಿ ಸಂಭ್ರಮದಿಂದ ಮತ್ತು ಸ್ವಾತಂತ್ರ್ಯದಿಂದ ಹಾಡು ಹೇಳ್ತಾ ಇದೆ ಅಂತಕ್ಕಂತಹ ಒಂದು ಸರ್ಪ್ರೈಸ್ನೆಸ್ ನಮ್ಮ ಪೋಯೆಟ್ಗೆ ಕಾಡ್ತಾ ಇದೆ. If he could learn this secret, his poetry would also be filled with such joy and inspire people in the same way the Skylark song inspires him. ಈಗ ನಮ್ಮ ಪೋಯೆಟ್ ಆ ಒಂದು ಪಕ್ಷಿ ಹಾರ್ತಾ ಯಾವ ರೀತಿ ಅದ್ಭುತವಾಗಿರ್ತಕ್ಕಂತಹ ಹಾಡನ್ನು ಹೇಳ್ತಾ ಇದ್ದೇನೋ ಆ ಒಂದು ಸ್ಕಿಲ್ ನನಗೂ ಬಂದುಬಿಟ್ರೆ ನಾನು ಬರಿತಕ್ಕಂತಹ ಸಾಂಗ್ಗಳಲ್ಲಿ ಆ ಒಂದು ಪರಿಶುದ್ಧತೆಯನ್ನು ನಾನು ಹೊರಡಿಸಬಹುದು. ಇದರಿಂದ ಅನೇಕರು ನನ್ನ ಪೋಯಮ್ಸನ್ನು ಕೂಡ ಓದಿಬಿಟ್ಟು ಸಂತೋಷ ಭರಿತರಾಗ್ತಾರೆ ಮತ್ತು ಅದರಿಂದ ಇನ್ಸ್ಪೈರ್ ಆಗ್ತಾರೆ. ಸೊ ಈ ಒಂದು ಸ್ಕಿಲ್ ನನಗೂ ಕೂಡ ಬೇಕು ಅಂತಕ್ಕಂತಹ ಒಂದು ಡಿಸೈರನ್ನು ಪೋಯೆಟ್ ಅವರಲ್ಲಿ ನಾವಿಲ್ಲಿ ಕಾಣ್ತೇವೆ. ದ ಸ್ಕೈಲಾರ್ಕ್ ಆ್ಯಸ್ ಎ ಟೀಚರ್. ನೋಡಿ, ಆ ಸ್ಕೈಲಾರ್ಕ್ ಬರ್ಡನ್ನು ಒಬ್ಬ ಶಿಕ್ಷಕರಾಗಿ ನಮ್ಮ ಪೋಯೆಟ್ ನೋಡ್ತಾ ಇದ್ದಾರೆ. ಯಾಕೆ? ಶೆಲ್ಲಿ ಬಿಗಿನ್ಸ್ ಟು ಟ್ರೀಟ್ ದ ಸ್ಕೈಲಾರ್ಕ್ ಆ್ಯಸ್ ಎ ಟೀಚರ್. ಹಿ ಆಸ್ಕ್ಸ್ ದ ಬರ್ಡ್ ಟು ಟೀಚ್ ಹಿಮ್ ಹಾಫ್ ಆಫ್ ಇಟ್ಸ್ ಗ್ಲ್ಯಾಡ್ನೆಸ್. ನಿನ್ನಲ್ಲಿರ್ತಕ್ಕಂತಹ ಅರ್ಧದಷ್ಟಾದರೂ ಸಂತೋಷವನ್ನು ನನಗೆ ಕಲಿಸಿಕೊಡು, ನನಗೆ ಗುರುವಾಗಿ ಬಾ ಅಂಥೇಳಿ ಪೋಯೆಟ್ ಅವರು ಆ ಒಂದು ಸ್ಕೈಲಾರ್ಕ್ ಬರ್ಡ್ಗೆ ಹೇಳ್ತಾ ಇದ್ದಾರೆ. Even a small part of its joy would be enough to make his poetry more powerful and uplifting. ಸೊ ಆ ಒಂದು ಈಗ ಸ್ಕೈಲಾರ್ಕ್ ಬರ್ಡ್ ಎಷ್ಟೊಂದು ಸಂತೋಷದಿಂದ ಹಾಡು ಹೇಳ್ತಾ ಇದ್ದೇನೋ ಅದರ ಸ್ವಲ್ಪ ಭಾಗ ಸಂತೋಷ ತನಗೂ ಸಿಕ್ಬಿಟ್ರೆ, ಅಂದರೆ ತಾನು ಬರೀತಕ್ಕಂತಹ ಪೋಯೆಟ್ರಿಯಲ್ಲಿ ಅದನ್ನು ಅಳವಡಿಸಿಕೊಳ್ತಕ್ಕಂತಹ ಚಾನ್ಸ್ ಸಿಕ್ಕರೆ ಅದೇ ನನಗೊಂದು ಶಕ್ತಿ ಅಂಥೇಳಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. He imagines that if he could sing like the skylark, the world would listen to him with the same wonder and admiration. ಈಗ ತಾನು
ಆಶ್ಚರ್ಯದಿಂದ ಆ ಪಕ್ಷಿಯ ಸಾಂಗನ್ನು ಏನು ಕೇಳಿಸ್ಕೊಳ್ತಾ ಇದ್ದಾರೋ, ಅದೇ ರೀತಿ ಆ ಒಂದು ಸಾಂಗನ್ನು ಏನು ಅಡ್ಮೈರ್ ಅಂದರೆ ಹೊಗಳ್ತಾ ಇದ್ದಾರೋ, ಅದಕ್ಕೊಂದು ಗೌರವವನ್ನು ಕೊಡ್ತಾ ಇದ್ದಾರೋ, ಎಷ್ಟೊಂದು ಅದ್ಭುತವಾಗಿ ಅದು ಕಾಣಿಸ್ತಾ ಇದ್ದೇನೋ, ಅದೇ ರೀತಿಯಾಗಿರ್ತಕ್ಕಂತಹ ಸ್ಕಿಲ್ ನನಗೂ ಬಂದುಬಿಟ್ರೆ ಇಡೀ ಜಗತ್ತು ನನ್ನ ಸಾಂಗ್ಗಳನ್ನು ಕೂಡ ಅಷ್ಟೇ ಅದ್ಭುತವಾಗಿ ಕೇಳಿಸಿಕೊಳ್ಳುತ್ತಲ್ವಾ ಅಂತಕ್ಕಂತಹ ಒಂದು ಆಸೆ ಪೋಯಿಟ್ಗೆಯಲ್ಲಿ ಕಾಣ್ತಾ ಇದೆ. ದ ಸ್ಕೈಲಾರ್ಕ್ಸ್ ಸಾಂಗ್ ಸೀಮ್ಸ್ ಟು ಶೆಲ್ಲಿ ಲೈಕ್ ಸಮಥಿಂಗ್ ಅದರ್ ವರ್ಡ್ಲಿ ಅಂದರೆ ಆ ಒಂದು ಸ್ಕೈಲಾರ್ಕ್ ಬರ್ಡ್ನ ಸಾಂಗ್ ಏನಿದೆನೋ ಇದು ಒಂದು ಅಲೌಕಿಕವಾಗಿರ್ತಕ್ಕಂಥದ್ದು ಅಂತೇಳಿ ಪೋಯಿಟ್ ಹೇಳ್ತಾರೆ. ಇಟ್ ಈಸ್ ನಾಟ್ ಜಸ್ಟ್ ದ ಸೌಂಡ್ ಆಫ್ ಎ ಬರ್ಡ್ ಬಟ್ ಎ ಮೆಸೇಜ್ ಫ್ರಮ್ ಎ ಹೈಯರ್ ರೀಲ್ಮ್. ಎಸ್, ಆ ಒಂದು ಪಕ್ಷಿ ನುಡಿಸ್ತಕ್ಕಂತಹ ಸಾಂಗ್ ಏನಿದೆನೋ ಅದು ಕೇವಲ ಒಂದು ಸೌಂಡ್ ಆಫ್ ಎ ಬರ್ಡ್ ಮಾತ್ರ ಅಲ್ಲ, ಅಂದರೆ ಆ ಒಂದು ಪಕ್ಷಿಯಿಂದ ಹೊರಡ್ತಕ್ಕಂತಹ ಶಬ್ದ ಮಾತ್ರ ಅದಲ್ಲ, ಅದೊಂದು ದೇವರಿಂದ ಬರತಕ್ಕಂತಹ ಒಂದು ಸಂದೇಶ ಅಂಥೇಳಿ ಪೋಯಿಟ್ ಅವರು ಥಿಂಕ್ ಮಾಡ್ತಾರೆ. He even suggests that the skylark might know secrets of nature, death or love that humans cannot fully understand. Maybe ಆ ಒಂದು ಸ್ಕೈಲಾರ್ಕ್ ಬರ್ಡ್ಗೆ ಮನುಷ್ಯನಿಗಿರ್ತಕ್ಕಂತಹ ಡೆತ್ ಇರ್ಬೋದು ಮತ್ತು ಪ್ರೀತಿ ಅಂತಕ್ಕಂಥದ್ದು ಇರ್ಬೋದು ಮತ್ತು ಅವನಲ್ಲಿರ್ತಕ್ಕಂತಹ ಅನೇಕ ಭಾವನೆಗಳಿರ್ಬೋದು, ಅವೆಲ್ಲವನ್ನು ಕೂಡ ಮೇ ಬಿ ಸ್ಕೈಲಾರ್ಕ್ ಬರ್ಡ್ ಅರ್ಥ ಮಾಡ್ಕೊಂಡಿರಬೇಕು ಅಂತೇಳಿ ಅಂದ್ಕೊಳ್ತಾರೆ. ಇಟ್ಸ್ ಜಾಯ್ ಕಮ್ಸ್ ಫ್ರಮ್ ಎ ಡೀಪರ್ ನಾಲೆಡ್ಜ್ ದಟ್ ಹ್ಯೂಮನ್ಸ್ ಲ್ಯಾಕ್. ಮನುಷ್ಯನಿಗೆ ಒಂದು ಆಳವಾದ ಜ್ಞಾನ ಇಲ್ಲದೆ ಇರ್ಬೋದು, ಅಂತಹ ಜ್ಞಾನ ಈ ಒಂದು ಸ್ಕೈಲಾರ್ಕ್ ಬರ್ಡ್ಗೆ ಇದೆಯೇನೋ ಅಂತಕ್ಕಂತಹ ಒಂದು ವಂಡರ್ನೆಸ್ ಪೋಯಿಟ್ ಅವರಿಗಿದೆ. ದಿಸ್ ಮೇಕ್ಸ್ ದ ಬರ್ಡ್ ಸೀಮ್ ಆಲ್ಮೋಸ್ಟ್ ಡಿವೈನ್ ಅಂದರೆ ಒಂದು ದೈವಿಕ ಗುಣವನ್ನು ಹೊಂದಿರತಕ್ಕಂತಹ ಒಂದು ಥಿಂಗ್ ಆಗಿ ಆ ಒಂದು ಪಕ್ಷಿಯನ್ನು ಅವರು ನೋಡ್ತಾ ಇದ್ದಾರೆ. ಎ ಸ್ಪಿರಿಟ್ ಆಫ್ ಪ್ಯೂರ್ ಹ್ಯಾಪಿನೆಸ್ ಅಂದರೆ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಪರಿಶುದ್ಧವಾಗಿರ್ತಕ್ಕಂತಹ ಮತ್ತು ಸಂಪೂರ್ಣ ಹ್ಯಾಪಿನೆಸ್ಸನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಂಕೇತವಾಗಿ ಆ ಪಕ್ಷಿಯನ್ನು ನಮ್ಮ ಪೋಯಿಟ್ ಗಮನಿಸ್ತಾರೆ. ದ ಸಾಂಗ್ ಆ್ಯಸ್ ಇಟರ್ನಲ್ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು ಅಥವಾ ಅಮರವಾಗಿರ್ತಕ್ಕಂಥದ್ದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಅನ್ಲೈಕ್ ಹ್ಯೂಮನ್ ಸಾಂಗ್ಸ್ ದಟ್ ಎಂಡ್, ದ ಸ್ಕೈಲಾರ್ಕ್ಸ್ ಮ್ಯೂಸಿಕ್ ಸೀಮ್ಸ್ ಎಂಡ್ಲೆಸ್. ಮನುಷ್ಯನ ಬರೆದಿರ್ತಕ್ಕಂತಹ ಸಾಂಗ್ಗಳು ಮೇ ಬಿ ಎಂಡ್ ಆಗ್ಬೋದು, ಬಟ್ ಆ ಸ್ಕೈಲಾರ್ಕ್ ಬರ್ಡ್ ಈಗ ನುಡಿಸ್ತಾ ಇದೆಯಲ್ವಾ ಮ್ಯೂಸಿಕ್, ಅದು ಎಂಡ್ ಆಗೋದೇ ಇಲ್ವೇನೋ ಅಂತೇಳಿ ಪೋಯಿಟ್ ಹೇಳ್ತಾರೆ. ಇಟ್ ಫ್ಲೋಟ್ಸ್ ಥ್ರೂ ದ ಸ್ಕೈ ವಿತೌಟ್ ಸ್ಟಾಪಿಂಗ್ ಆ್ಯಸ್ ಇಫ್ ಇಟ್ ವರ್ ಇಟರ್ನಲ್. ಆ ಒಂದು ಸಾಂಗ್ ಯಾವ ರೀತಿ ಆಕಾಶದ ತುಂಬ ಹರಡಿದೆ ಅಂದರೆ ಆ ಪಕ್ಷಿ ಹಾರಾಡ್ತಾ ಯಾವ ರೀತಿ ಮ್ಯೂಸಿಕನ್ನು ನುಡಿಸ್ತಾ ಇದೆನೋ ಅದು ಯಾವತ್ತಿಗೂ ಶಾಶ್ವತವಾಗಿ ಹಾಗೇನೇ ಅಲ್ಲಿಂದ ಆಕಾಶದಿಂದ ಹೊರಹೊಮ್ಮುತ್ತೇನೋ ಅಂತೇಳಿ ಪೋಯಿಟ್ ಹೇಳ್ತಾರೆ. ಶೆಲ್ಲಿ ಫೀಲ್ಸ್ ದ್ಯಾಟ್ ಸಚ್ ಮ್ಯೂಸಿಕ್ ರೆಪ್ರೆಸೆಂಟ್ಸ್ ಇಮ್ಮೋರ್ಟ್ಯಾಲಿಟಿ ಅಂದರೆ ಅಮರವಾಗಿರ್ತಕ್ಕಂಥದ್ದು, ಅಂತ್ಯವೇ ಇಲ್ಲದೆ ಇರತಕ್ಕಂಥದ್ದು ಅಂಥೇಳಿ. ಸಮಥಿಂಗ್ ಬಿಯಾಂಡ್ ದ ಲಿಮಿಟ್ಸ್ ಆಫ್ ಟೈಮ್ ಆ್ಯಂಡ್ ಡೆತ್. ಯಾವುದೇ ಒಂದು ಟೈಮ್ಗೆ ಅದು ಬಂಧನಕ್ಕೆ ಒಳಗಾಗಿಲ್ಲ, ಸಾವಿಗೆ ಅದು ಒಳಗಾಗಿಲ್ಲ, ಅದು ಯಾವತ್ತಿಗೂ ಕೂಡ ಆ ಮ್ಯೂಸಿಕ್ ಶಾಶ್ವತವಾಗಿ ಆಕಾಶದಲ್ಲಿ ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ಹ್ಯೂಮನ್ ಲೈಫ್ ಈಸ್ ಶಾರ್ಟ್. ಮನುಷ್ಯನ ಜೀವನ ತುಂಬಾ ಶಾರ್ಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಫಿಲ್ಡ್ ವಿತ್ ಸ್ಟ್ರಗಲ್. ಅನೇಕ ತೊಂದರೆಗಳು, ನೋವುಗಳು, ಆತಂಕಗಳು ನಮ್ಮೆಲ್ಲರ ಲೈಫಲ್ಲಿ ಇದ್ದೇ ಇರ್ತವೆ. ಬಟ್ ಸ್ಕೈಲಾರ್ಕ್ ಸಾಂಗ್ ಸೀಮ್ಸ್ ಟು ಬಿಲಾಂಗ್ ಟು ಇಟರ್ನಿಟಿ ಇಟ್ ಸೆಲ್ಫ್. ಆದರೆ ಈ ಒಂದು ಪಕ್ಷಿಯ ಸಾಂಗ್ ಏನಿದೆಯೋ ಅದು ಅಮರವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ದ ಸೆಂಟ್ರಲ್ ಮೆಸೇಜನ್ನು ನೋಡ್ತಾ ಹೋಗೋಣ. The central idea of Ode to a Skylark is the contrast between natural joy and human sorrow. ಈ ಒಂದು ಸ್ಕೈಲಾರ್ಕ್ ಬರ್ಡ್ ಏನಿದೆಯೋ ಅದು ನ್ಯಾಚುರಲ್ ಆಗಿರ್ತಕ್ಕಂತಹ ಒಂದು ಜಾಯ್ ಆಗಿರುತ್ತೆ, ಮತ್ತು ಮನುಷ್ಯನ ಜೀವನ ಏನಿದೆಯೋ ಅದು ದುಃಖದಿಂದ ಕೂಡಿರ್ತಕ್ಕಂಥದ್ದು. ಇವೆರಡರ ಮಧ್ಯೆ ಏನು ವ್ಯತ್ಯಾಸ ಇದೆ ಅಂತ ಪೋಯಿಟ್ ಹೇಳ್ತಾ ಹೋಗ್ತಾರೆ. ದ ಸ್ಕೈಲಾರ್ಕ್ ಸಿಂಬಲೈಸಸ್ ಪರ್ಫೆಕ್ಟ್ ಹ್ಯಾಪಿನೆಸ್, ಫ್ರೀಡಮ್ ಆ್ಯಂಡ್ ಇನ್ಸ್ಪಿರೇಷನ್. ಇದು ನಮಗೆ ಒಂದು ಇನ್ಸ್ಪಿರೇಷನನ್ನು ಕೊಡ್ತಕ್ಕಂತಹ ಮತ್ತು ಪರಿಪೂರ್ಣವಾಗಿರ್ತಕ್ಕಂತಹ ಸಂತೋಷ ಯಾವುದು, ಸ್ವಾತಂತ್ರ್ಯ ಯಾವುದು ಅಂತಕ್ಕಂಥದ್ದನ್ನು ತೋರಿಸಿಕೊಡುತ್ತೆ. ಒಂದು ಸಿಂಬಲ್ ಆಗಿ ಸ್ಕೈಲಾರ್ಕ್ ಬರ್ಡ್ ಇಲ್ಲಿ ನಿಂತ್ಕೊಳ್ಳುತ್ತೆ. ಹ್ಯೂಮನ್ಸ್ ಹವೆವರ್ ಆರ್ ಟೈಡ್ ಟು ಪೇನ್, ರಿಗ್ರೆಟ್ ಆ್ಯಂಡ್ ಇಂಪರ್ಫೆಕ್ಷನ್. ಮನುಷ್ಯರು ದುಃಖಕ್ಕೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಾರಣದಿಂದ ನೋವನ್ನು ಅನುಭವಿಸ್ತೇವೆ, ಇದ್ದೇವೆ. The poet Shelley admires the skylark and wishes to learn from it, but he also recognizes that complete joy is beyond human reach. ಸೊ ಈ ಒಂದು ಕಂಪ್ಲೀಟ್ ಜಾಯ್ ಅಂತಕ್ಕಂಥದ್ದು ಕೇವಲ ನಮ್ಮ ಕನಸು. ಮನುಷ್ಯರಾಗಿರ್ತಕ್ಕಂತಹ ನಾವುಗಳು ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ವೇನೋ, ಅದು ಕೇವಲ ಸ್ಕೈಲಾರ್ಕ್ ಬರ್ಡ್ ಮಾತ್ರ ಅದನ್ನು ಅನುಭವಿಸುತ್ತೇನೋ ಅಂತೇಳಿ ಪೋಯೆಟ್ ಒಂದು ವಂಡರ್ನೆಸ್ಸನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. In the end, Shelley humbly asks the skylark to teach him even a small part of its gladness. ಈ ಒಂದು ಪೋಯಮ್ನ ಕೊನೆಯ ಭಾಗದಲ್ಲಿ ಆ ಪಕ್ಷಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಏನಪ್ಪ ಅಂದರೆ, ನಿನ್ನಲ್ಲಿರ್ತಕ್ಕಂತಹ ಒಂದು ಸಂತೋಷದ ಭಾಗ ಏನಿದೆನೋ, ಸ್ಕಿಲ್ ಏನಿದೆನೋ ಅದನ್ನು ನನಗೂ ಕಲಿಸಿಕೊಡು, ಸ್ವಲ್ಪನಾದರೂ ಕಲಿಸಿಕೊಡು ಅಂತ ಕೇಳ್ತಾರೆ.
With such inspiration, he believes his poetry would rise to a higher level, just like the bird rises above the earth. ಯಾವ ರೀತಿ ಭೂಮಿಯನ್ನು ಬಿಟ್ಟು ಆಕಾಶದೆತ್ತರಕ್ಕೆ ಆ ಪಕ್ಷಿ ಹೋಗಿ ಆಕಾಶದಲ್ಲಿ ಹಾರಾಡ್ತಾ ಇದೆನೋ, ಸೊ ನಿನ್ನಲ್ಲಿರ್ತಕ್ಕಂತಹ ಸ್ಕಿಲ್ಲನ್ನು ನನಗೂ ಕೊಟ್ಟರೆ ನನ್ನ ಒಂದು ಮ್ಯೂಸಿಕ್ ಅಥವಾ ಪೋಯಮ್ ಏನಿರ್ತಾವೋ ಅವುಗಳು ಪ್ರಸಿದ್ಧಿಯನ್ನು ಪಡಿತವೆ, 4 ಜನರು ಅದರಿಂದನೂ ಕೂಡ ಇನ್ಸ್ಪೈರ್ ಆಗಬಲ್ಲರು ಅಂಥೇಳಿ ಪೋಯೆಟ್ ಹೇಳ್ತಾರೆ. The poem closes with a feeling of wonder, respect and longing for the skylark's secret joy. The poem inspires readers to think about the limits of human happiness, the power of poetry and the beauty of nature that goes beyond words. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಅದರ ಒಂದು ಸಮರಿಯನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್.